ಪ್ರಿಯ ಶಿಕ್ಷಕರೇ, ಎಲ್ರಿಗೂ ಗುಡ್ ಈವ್ನಿಂಗ್. ಈಗಾಗಲೇ ನಾನು ಸ್ಯಾಟ್ಸ್ MDM ಮತ್ತು ಸ್ಯಾಟ್ಸ್ನಲ್ಲಿ ಅಟೆಂಡೆನ್ಸ್ ಹಾಕುವ ಬಗ್ಗೆ ಒಂದು ಡಿಟೇಲ್ ಆದ ವಿಡಿಯೋವನ್ನು ಮಾಡಿದ್ದೇನೆ. ಈಗ ಒಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಅನೇಕ ಒಂದು ಟೆಕ್ನಿಕಲ್ ಇಶ್ಯೂಸ್ಗಳು ಬರ್ತಾ ಇರೋದು ಅನೇಕ ಮುಖ್ಯ ಶಿಕ್ಷಕರಿಗೆ ಗೊತ್ತಾಗಿದೆ. ಆದರೂ ಕೂಡ ಏನೂ ಇಲ್ಲ, ಸಿಂಪಲ್ ಲಾಜಿಕ್. ತುಂಬ ಈಸಿಯಾಗಿ ನಾವು ಫಸ್ಟಿಗೆ ಸ್ಯಾಟ್ಸ್ ಮೂಲಕ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ, ಸಿಂಕ್ ಮಾಡಬೇಕಾಗುತ್ತೆ. ತದನಂತರ ಸ್ಯಾಟ್ಸ್ MDMನಲ್ಲಿ ಹೋಗಿಬಿಟ್ಟು ಆ ಹಾಜರಾತಿಯನ್ನು ಮತ್ತೆ ಸಿಂಕ್ ಮಾಡಿದಾಗ, ಅಂದರೆ ಸ್ಯಾಟ್ಸ್ MDMನಲ್ಲಿ ಎಗ್ಸ್ ಬನಾನಾಸ್ ಮಿಲ್ಕ್ ಸ್ವೀಕರಿಸೋದನ್ನು ರೈಟ್ ಮಾರ್ಕ್ ಮಾಡಿಬಿಟ್ಟು ಮತ್ತೆ ಎಗ್ಸ್ ಬನಾನಾ ಖರೀದಿ ಮಾಡಿರೋದು ಇವೆಲ್ಲವುಗಳ ಮಾಹಿತಿ ತುಂಬಬೇಕಾಗುತ್ತೆ. ತುಂಬ ಈಸಿಯಾಗಿದೆ. ಸೊ ಫಸ್ಟ್ ಶಾರ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಸ್ಯಾಟ್ಸ್ ಆ್ಯಪ್ನಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗಾಗಲೇ ಇವತ್ತಿನ ಅಟೆಂಡೆನ್ಸನ್ನು ನಾನು ಹಾಕಿದ್ದೇನೆ. ಸೊ ಫಸ್ಟು ಸ್ಟೂಡೆಂಟ್ ಅಟೆಂಡೆನ್ಸ್, ಆಮೇಲೆ ನಾವು ಟೀಚರ್ ಅಟೆಂಡೆನ್ಸನ್ನು ಹಾಕಿಬಿಟ್ಟು ಸಿಂಕ್ ಮಾಡಬೇಕು. ಸೊ ಫಸ್ಟ್ ನೋಡಿ, ಇವಾಗ ಸ್ಟೂಡೆಂಟ್ ಅಟೆಂಡೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಈ ರೀತಿ ಒಂದು ಕ್ಲಾಸ್ ವೈಸ್ ಬರುತ್ತೆ. ಕ್ಲಾಸ್ 1 ಸೆಕ್ಷನ್ ಎ ಅಟೆಂಡೆನ್ಸ್ ಬೈ ಯಾರು ಹಾಜರಾತಿ ಹಾಕ್ತಾ ಇದ್ದಾರೆ ಅವರ ಒಂದು ಶಿಕ್ಷಕರ ಹೆಸರನ್ನು, ಅಟೆಂಡೆನ್ಸ್ ಆಫ್, ಇಲ್ಲಿ ಕಾಮನ್ ಆಗಿ ನಾವು HM ಹೆಸರನ್ನು ಎಂಟರ್ ಮಾಡಬೇಕು. ಶಿಫ್ಟ್ ಡೈಲಿ, ಸೊ ಫಿಲ್ ಅಟೆಂಡೆನ್ಸ್ ನೋಡಿ ಕ್ಲಿಕ್ ಮಾಡಿದೆ. ಈಗಾಗಲೇ ನಾನು ಅಟೆಂಡೆನ್ಸ್ ಹಾಕಿದ್ದೇನೆ. ಸೊ ಎಲ್ಲವೂ ಕೂಡ ಫಿಲ್ ಆಗಿದೆ. ಸೊ ಇದೇ ರೀತಿಯಾಗಿ ನಾವು ಏನು ಮಾಡ್ತೀವಿ, ಎಲ್ಲ ಕ್ಲಾಸ್ಗಳಿಗೆ ಅಟೆಂಡೆನ್ಸನ್ನು ಹಾಕ್ತೇವೆ. ತದನಂತರ ನಾವು ಏನು ಮಾಡಬೇಕು, ಟೀಚರ್ ಅಟೆಂಡೆನ್ಸನ್ನು ಕೂಡ ಹಾಕಬೇಕು. ಈಗಾಗಲೇ ನಾನು ಟೀಚರ್ ಅಟೆಂಡೆನ್ಸನ್ನು ಹಾಕಿದ್ದೇನೆ ಮತ್ತು ಸಿಂಕ್ ಕೂಡ ಮಾಡಿದ್ದೇನೆ. ಸೊ ಹೊಸದಾಗಿ ಟೀಚರ್ ಅಟೆಂಡೆನ್ಸ್ ಹಾಕಬೇಕಾದ್ರೆ ನೋಡಿ, ರೈಟ್ ಟಾಪಲ್ಲಿರ್ತಕ್ಕಂಥ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ಎಲ್ಲ ಶಿಕ್ಷಕರ ಎದುರುಗಡೆ ಇರ್ತಕ್ಕಂಥ ಬಾಕ್ಸಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ರೈಟ್ ಟಾಪಲ್ಲಿರ್ತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಟೀಚರ್ ಅಟೆಂಡೆನ್ಸ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಈಗ ನೋಡಿ, ನಾವು ಏನು ಮಾಡಿದ್ದೀವಿ, ಸ್ಟೂಡೆಂಟ್ ಅಟೆಂಡೆನ್ಸ್ ಹಾಕಿದ್ದೇವೆ, ಟೀಚರ್ ಅಟೆಂಡೆನ್ಸ್ ಹಾಕಿದ್ದೇವೆ. ನೆಕ್ಸ್ಟ್ ಸ್ಟೆಪ್ ಏನು, ರೈಟ್ ಟಾಪಲ್ಲಿರ್ತಕ್ಕಂಥ ರೈಟ್ ಸೈಡಲ್ಲಿರ್ತಕ್ಕಂಥ 3 ಅಡ್ಡಗೆರೆಗಳ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ. ನೋಡಿ, ಈ ರೀತಿ ಆಪ್ಷನ್ಸ್ ಬರ್ತಾ ಇದೆ. ಸಿಂಕ್ ಡೇಟಾ ಮತ್ತು ಲಾಗೌಟ್ ಎಂದು ಬರ್ತಾ ಇದೆ. ಸಿಂಕ್ ಡೇಟಾ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು, ಸ್ಟೂಡೆಂಟ್ ಮತ್ತು ಟೀಚರ್ ಅಟೆಂಡೆನ್ಸ್ ಆದಮೇಲೆ. ಸೊ ನೋಡಿ, ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್, ಟೀಚರ್ ಡೈಲಿ ಅಟೆಂಡೆನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಬಟ್ ಇದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾರೆಲ್ಲ ಪ್ರಥಮವಾಗಿ ಈ ಒಂದು ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಆ ಮುಖ್ಯ ಶಿಕ್ಷಕರು ಏನು ಮಾಡಬೇಕು, ಫಸ್ಟಿಗೆ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಸ್ಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದಾನೆ, ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಎಲ್ಲವೂ ಕೂಡ ರೈಟ್ ಆಗಿದೆ, ಏಕೆಂದರೆ ಈಗಾಗಲೇ ಈ ಪ್ರೊಸೆಸ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲದ್ರ ಮೇಲೆ ರೈಟ್ ಮಾರ್ಕ್ ಮಾಡಬೇಕು ಮತ್ತು ಲೆಫ್ಟಿಗೆ ಎಲ್ಲ ಬಾಕ್ಸ್ಗಳು ಗ್ರೀನಲ್ಲಿ ಶೋ ಆಗಬೇಕು. ಆದಾಗ ಮಾತ್ರ ನಮ್ಮ ವರ್ಕ್ ಸಕ್ಸಸ್ಫುಲ್ ಆಗುತ್ತೆ. ಇದೆಲ್ಲ ಆದಮೇಲೆ ಡೈಲಿ ಪ್ರೊಸೆಸ್ ಏನಪ್ಪ ಅಂದರೆ, ಅದೇ ನಾನು ಈಗಾಗಲೇ ಹೇಳಿದ್ದೇನೆ, ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಒಂದು ಎಂಟಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಡಾಟಾ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ನಾನು ಈಗಾಗಲೇ ಈ ಒಂದು ಪ್ರೊಸೆಸನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಹೀಗಾಗಿ ನೆಕ್ಸ್ಟ್ ಇದು ವರ್ಕೌಟ್ ಆಗೋದಿಲ್ಲ. ನೋಡಿ, ಅಪ್ ಟು ಡೇಟ್ ಎಲ್ಲವೂ ಗ್ರೀನ್ ಮಾರ್ಕ್ಸಲ್ಲಿ ಬಾಕ್ಸ್ ಶೋ ಆಗ್ತಾ ಇದೆ. ಒಂದು ವೇಳೆ ಅಟೆಂಡೆನ್ಸ್ ನಾವು ಸಿಂಕ್ ಮಾಡಿಲ್ಲ ಅಂದರೆ ಇಲ್ಲಿ ಗ್ರೀನ್ ಮಾರ್ಕ್ಸ್ ಶೋ ಆಗೋದಿಲ್ಲ. ಸೊ ಇಷ್ಟಾಯಿತು. ಇವಾಗ ಏನು ಮಾಡಿದ್ವಿ ನಾವು, ಇಲ್ಲಿವರೆಗೆ ಟೀಚರ್ ಅಟೆಂಡೆನ್ಸ್ ಮತ್ತು ಒಂದು ಸ್ಟೂಡೆಂಟ್ ಅಟೆಂಡೆನ್ಸ್ ಹಾಕಿದ್ದಾಯಿತು ಮತ್ತು ಸಿಂಕ್ ಮಾಡಿದ್ದಾಯಿತು. ಈಗ ಏನು ಮಾಡೋದು, ನೆಕ್ಸ್ಟ್ STS MDM ಆ್ಯಪಲ್ಲಿ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಇಲ್ಲಿವರೆಗೆ ನಾವು ಸ್ಯಾಟ್ಸ್ ಆ್ಯಪ್ ಮೂಲಕ ಅಟೆಂಡೆನ್ಸ್ ಹಾಕಿದ್ದೇವೆ. ನೆಕ್ಸ್ಟ್ ಆ್ಯಪ್ ಯಾವುದನ್ನು ಯೂಸ್ ಮಾಡಬೇಕು, ಸ್ಯಾಟ್ಸ್ MDM ಆ್ಯಪನ್ನು ಯೂಸ್ ಮಾಡಬೇಕು. ನೋಡಿ, ಈಗಾಗಲೇ ಓಪನ್ ಮಾಡಿದ್ದೇನೆ. ನೋಡಿ, ಸ್ಯಾಟ್ಸ್ MDMನಲ್ಲಿ ಬಂದಾಗ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು MDM ಬೆನಿಫಿಷರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಶೋ ಆಗ್ತಾ ಇದೆ. ಇಲ್ಲಿ ನಾವು ಎಲ್ಲಿ ಕ್ಲಿಕ್ ಮಾಡಬೇಕು, ಫಿಲ್ ಅಟೆಂಡೆನ್ಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ನೋಡಿ, ಪ್ರೊಸೆಸ್ ಆಗ್ತಾ ಇದೆ. ನೋಡಿ, ಫಿಲ್ ಅಟೆಂಡೆನ್ಸ್ ಎಂದು ಕ್ಲಿಕ್ ಮಾಡಿದಾಗ ನಾವು ನೋಡ್ತಾ ಇದ್ದೇವೆ, ಫಸ್ಟ್ ಬಾಕ್ಸ್ಗಳು ಗ್ರೇ ಕಲರಲ್ಲಿ ರೈಟ್ ಮಾರ್ಕ್ ಆಗಿದೆ. ಅದರ ಅರ್ಥ ಸ್ಯಾಟ್ಸ್ ಆ್ಯಪ್ನಲ್ಲಿ ನಾವು ಈಗಾಗಲೇ ಅಟೆಂಡೆನ್ಸ್ ಹಾಕಿದ್ದೇವೆ, ಅಲ್ಲಿ ಸಿಂಕ್ ಮಾಡಿದ್ದೇವೆ. ಹಾಗಾಗಿ ಆ ಅಟೆಂಡೆನ್ಸ್ ಇಲ್ಲಿ ಬೈ ಡಿಫಾಲ್ಟಾಗಿ ಬಂದಿದೆ, ಏಕೆಂದರೆ ಅಲ್ಲಿ ಸಿಂಕ್ ಮಾಡಿದ್ದೇವೆ. ಸಿಂಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಗ್ರೇ ಕಲರ್ ಬಾಕ್ಸಲ್ಲಿ ವೈಟ್ ಕಲರ್ ರೈಟ್ ಮಾರ್ಕ್, ಅಂದರೆ ಹಾಜರಾತಿ ಹಾಕಿದ್ದೇವೆ. ಯಾವೆಲ್ಲ ಮಕ್ಕಳು ಇವತ್ತು ಹಾಜರಾಗಿದ್ದಾರೆ, ಯಾವ ಬಾಕ್ಸ್ಗಳು MTಯಲ್ಲಿ ಇವೆ ನೋಡಿ, ಒಂದು ಗ್ರೀನ್ ಬಾಕ್ಸ್ ಮತ್ತು ಬ್ಲೂ ಬಾಕ್ಸ್ MTಯಲ್ಲಿದೆ. ಸೊ ಗ್ರೀನ್ ಮಾರ್ಕ್ ಮೀಲ್ ಊಟ MDM ಮತ್ತು ಬ್ಲೂ ಮಾರ್ಕ್ ಮಿಲ್ಕ್ ಸ್ವೀಕರಿಸಿದ್ದಾರೆ, ರೈಟ್ ಮಾರ್ಕ್. ಥರ್ಡ್
ವಿದ್ಯಾರ್ಥಿ ನೋಡಿ, ಅಲ್ಫಾಜ್ ಎನ್ನುವಂಥ ವಿದ್ಯಾರ್ಥಿ ಎಲ್ಲ ಬಾಕ್ಸ್ಗಳು ಖಾಲಿ ಇವೆ. ಯಾಕೆ? ಆ ವಿದ್ಯಾರ್ಥಿ ಇವತ್ತು ಬಂದಿಲ್ಲ, ಸರಿನಾ? ಸೊ ಇಲ್ಲಿ ನಾವು ನೋಡಿ, ಏನು ಮಾಡಿದರೂ ಕೂಡ ಈ ಬಾಕ್ಸ್ ಫಿಲ್ ಆಗಲ್ಲ. ನೋಡಿ, ನಾನು ಅಲ್ಫಾಜ್ ವಿದ್ಯಾರ್ಥಿ ಮುಂದೆ ಬಾಕ್ಸ್ಗೆ ರೈಟ್ ಮಾರ್ಕ್ ಹಾಕಬೇಕಂತ ಇದ್ದೀನಿ, ಆಗಲ್ಲ. ಯಾಕಾಗಲ್ಲ? ಏಕೆಂದರೆ ಇದು ಬೈ ಡಿಫಾಲ್ಟ್ ಸಿಂಕ್ ಮಾಡಿದ್ದೀವಿ ಸ್ಯಾಟ್ಸ್ನಲ್ಲಿ. ಇಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಯಾವ ವಿದ್ಯಾರ್ಥಿಗಳು ಹಾಜರಾಗಿದ್ದರೆ ಅವ್ರಿಗೆ ಮಾತ್ರ ಇಲ್ಲಿ ನಾವು ಮೀಲ್ ಮತ್ತು ಮಿಲ್ಕ್ ಬಾಕ್ಸ್ಗಳ ಮೇಲೆ ನಾವು ರೈಟ್ ಮಾರ್ಕ್ ಮಾಡ್ಬೋದು. ಇಷ್ಟೇ ಪ್ರೊಸೆಸ್ಸು. ನೆಕ್ಸ್ಟ್ ಪ್ರೊಸೆಸ್ ಯಾವುದು? ಇಲ್ಲೇ ನೋಡಿ, ಇಷ್ಟೆಲ್ಲ ಮಾಡಿದ್ದೀವಿ. ರೈಟ್ ಟಾಪಲ್ಲಿ ಏನು ಕಾಣ್ತಾ ಇದೆ? 3 ಅಡ್ಡಗೆರೆಗಳ ಪಕ್ಕದಲ್ಲಿ ಒಂದು ರೈಟ್ ಮಾರ್ಕ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದು. ನೋಡಿ, ಮಾಡ್ತಾ ಇದ್ದೀನಿ. ಆಯಿತು. ನೋಡಿ ಏನು ಬರ್ತಾ ಇದೆ? ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್? ಓಕೆ. ನೋಡಿ ಆಯಿತು. ಈಗ ಏನು ಮಾಡೋದು? ಇದೇ ರೀತಿಯಾಗಿ ಉಳಿದ ಎಲ್ಲ ತರಗತಿಗಳ ಪ್ರೊಸೆಸನ್ನು ಇದೇ ರೀತಿಯಾಗಿ ಮಾಡಬೇಕು. ಉಳಿದ ತರಗತಿಗಳು ಕೂಡ ಅಟೆಂಡೆನ್ಸ್ ಇದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನೀಗ. ಅದೇ ರೀತಿಯಾಗಿ ತರಗತಿ 2. ಸೊ ಈ ರೀತಿಯಾಗಿ ಎಲ್ಲ ತರಗತಿಗಳಿಗೆ ನಾವು ಹಾಜರಾತಿಯನ್ನು ಹಾಕಿದ ನಂತರ, ಅಂದರೆ ಮಿಲ್ಕ್ ಮತ್ತು ಮೀಲ್ ರಿಸೀವ್ ಮಾಡಿರುವ ಅಟೆಂಡೆನ್ಸ್ ಹಾಕಿದ ನಂತರ ನಾವು ಎಲ್ಲಿ ಹೋಗಬೇಕಾಗುತ್ತೆ? ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಎಷ್ಟು ಹಾಜರಾತಿ ಇದ್ದಾರೆ ಇವತ್ತಿನ ತರಗತಿಯಲ್ಲಿ, ಇವತ್ತಿನ ಒಂದು ದಿನ ಇಲ್ಲಿ ಶೋ ಆಗ್ತಾಯಿದೆ. ಸೊ ಈಗ ನಾವು ಒಂದೊಂದಾಗಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ನೋಡಿ, ಕ್ಲಿಕ್ ಮಾಡ್ತಾ ಇದ್ದಾನೆ. ಅಟೆಂಡೆನ್ಸ್ ಹಾಕಿರುವ ಶಿಕ್ಷಕರ ಹೆಸರು ಬರ್ತಾ ಇದೆ. ಕೆಳಗಡೆ ನಾಟ್ ಅಸೈನ್ಡ್ ಏನಿದೆಯಲ್ಲ, ಅಲ್ಲಿ ಏನು ಮಾಡಬೇಕು? ನಾವು ಮುಖ್ಯ ಶಿಕ್ಷಕರ ಹೆಸರನ್ನು ಹಾಕಬೇಕು. ಮತ್ತು ಮಾರ್ನಿಂಗ್ ಇದು ಡೈಲಿ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿಯಾಗಿ ನೋಡಿ, 2ನೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. ಇಲ್ಲಿ ಹಾಜರಾತಿಯನ್ನು ಹಾಕಿರುವ ಶಿಕ್ಷಕರ ಹೆಸರು ಶಶಿಕಲಾ ಮೇಡಮ್ ಎಂದು ತೋರಿಸ್ತಾ ಇದೆ, ಮತ್ತು HM ಅವರ ಹೆಸರು ತೋರಿಸ್ತಾ ಇದೆ. ಮತ್ತು ಇಲ್ಲಿ ಆಪ್ಷನ್, ಇಲ್ಲಿ ಮಾರ್ನಿಂಗ್ ಎನ್ನುವ ಬದಲು ಡೈಲಿ ಬರಬೇಕು. ಮತ್ತು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇದೇ ರೀತಿಯಾಗಿ ಉಳಿದ ಎಲ್ಲ ತರಗತಿಗಳಿಗೂ ಕೂಡ ಮುಖ್ಯ ಶಿಕ್ಷಕರ ಒಂದು ಅನುಮೋದನೆ ಕೊಟ್ಟಿದ್ದ ಹಾಗೆ, ಅಂದರೆ ಫಸ್ಟು ಶಿಕ್ಷಕರ ಅಟೆಂಡೆನ್ಸ್ ಹಾಕ್ತಾರೆ, ಕೆಳಗಡೆ ಮುಖ್ಯ ಶಿಕ್ಷಕರ ಒಂದು ಹೆಸರನ್ನು ಬರೆದುಬಿಟ್ಟು ಸಬ್ಮಿಟ್ ಮಾಡೋದು ಎಲ್ಲ ತರಗತಿಗಳಿಗೆ ಕಡ್ಡಾಯ. ಇದಾದ ಮೇಲೆ ನೆಕ್ಸ್ಟು CCH ಅಟೆಂಡೆನ್ಸ್ ಹಾಕೋದು. ಸೊ CCH ಅಟೆಂಡೆನ್ಸ್ ಹಾಕೋದಕ್ಕೆ ರೈಟ್ ಟಾಪಲ್ಲಿರ್ತಕ್ಕಂಥ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವತ್ತು ಹಾಜರಿರುವಂತಹ ಒಂದು ಅಡುಗೆ ಸಹಾಯಕರ ಒಂದು ಹೆಸರಿನ ಮುಂದೆ ಬಾಕ್ಸಲ್ಲಿರ್ತಕ್ಕಂಥ ಬಾಕ್ಸಲ್ಲಿ ನಾವು ರೈಟ್ ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ರೈಟ್ ಕ್ಲಿಕ್ಕನ್ನು ಮಾಡ್ತಾ ಇದ್ದಾನೆ. ಮತ್ತು ರೈಟ್ ಟಾಪಲ್ಲಿರ್ತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ಬರ್ತಾ ಇದೆ. ಅಟೆಂಡೆನ್ಸ್ ಆಲ್ರೆಡಿ ಫಿಲ್ಡ್, ಸಾರಿ, ನಾನು ಈಗಾಗಲೇ ಅಟೆಂಡೆನ್ಸ್ ಹಾಕಿದ್ದೇನೆ. ಸೊ ಓಕೆ. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ? MDM ಬೆನಿಫಿಷಿಯರಿನಲ್ಲಿ ಮೀಲ್ ಮತ್ತು ಮಿಲ್ಕ್ ರಿಸೀವ್ ಮಾಡಿರೋದನ್ನು ಅಟೆಂಡೆನ್ಸ್ ಹಾಕಿದ್ದೇವೆ. ಅದರ ನಂತರ CCH ಅಟೆಂಡೆನ್ಸ್ ಹಾಕಿದ್ದೇವೆ. ಈಗ ನೆಕ್ಸ್ಟ್ ನಾವು ರೈಟ್ ಟಾಪಲ್ಲಿರ್ತಕ್ಕಂಥ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡುವಂಥದ್ದು. ನೋಡಿ, ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಈ ರೀತಿ ಬರ್ತಾ ಇದೆ. ಸಿಂಕ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರ್ತಾ ಇದೆ. ಯಾವಾಗಲೂ ಬಾಕ್ಸ್ ಗ್ರೀನ್ ಮಾರ್ಕಲ್ಲಿ ಶೋ ಆಗಬೇಕು. ಸೊ ನೋಡಿ, ಡೈಲಿ MDM ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ಸೊ ರೈಟಿಗೆ ಬಾಕ್ಸಲ್ಲಿ ಒಂದು ರೈಟ್ ಮಾರ್ಕನ್ನು ಹಾಕಬೇಕು. ಆಮೇಲೆ CCH ಡೈಲಿ ಅಟೆಂಡೆನ್ಸ್ ಆಲ್ರೆಡಿ ಗ್ರೀನ್ ಮಾರ್ಕಲ್ಲಿದೆ. ಸೊ ಅಲ್ಲಿ ರೈಟ್ ಮಾರ್ಕ್ ಹಾಕುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಇರತಕ್ಕಂಥ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಡಾಟಾ ಸಿಂಕ್ರೊನೈಸೇಷನ್ ಸಕ್ಸಸ್ಫುಲಿ, ಓಕೆ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರೊಸೆಸ್ ನೋಡಿ. ಫಸ್ಟ್ STSನಲ್ಲಿ ಅಟೆಂಡೆನ್ಸ್ ಹಾಕಿದ್ದೇವೆ, ಟೀಚರ್ ಅಟೆಂಡೆನ್ಸ್ ಹಾಕಿದ್ದೆವು, ಸಿಂಕ್ ಮಾಡಿದ್ದೆವು. ನಂತರ ಇಲ್ಲಿ ವಾಪಸ್ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ದೆವು ನಾವು ಅಂದರೆ MDM ಬೆನಿಫಿಷರಿಯಲ್ಲಿ ಹೋಗಿದ್ದೇವೆ. MDM ಬೆನಿಫಿಷರಿಯಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಚೂಸ್ ಮಾಡಿಬಿಟ್ಟು ಮೀಲ್ ಮತ್ತು ಮಿಲ್ಕ್ ರಿಸೀವ್ ಮಾಡಿರೋದನ್ನು ಅಟೆಂಡೆನ್ಸ್ ಹಾಕಿದ್ದೇವೆ. ಅದಾದಮೇಲೆ ನಾವು CCH ಅಟೆಂಡೆನ್ಸ್ ಹಾಕಿದ್ದೇವೆ, ಆಮೇಲೆ ಸಿಂಕ್ ಮಾಡಿದ್ದೇವೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ SNF ಎಂಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ವೈಸನ್ನು ಸೆಲೆಕ್ಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಫಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಆಟೋಮೆಟಿಕ್ಕಾಗಿ ಬರ್ತಾಯಿದೆ. ನೋಡಿ, ಎಗ್ಸ್ ರಿಸೀವ್ ಮಾಡಿರುವ ಮಕ್ಕಳ ಒಂದು ಸಂಖ್ಯೆ ಅಲ್ಲಿ ಗ್ರೀನ್ ಡಾಟಲ್ಲಿ ಶೋ ಆಗ್ತಾಯಿದೆ. ನೋಡಿ, ಯಾವ ಮಕ್ಕಳು ಶಾಲೆಗೆ ಇವತ್ತು ಹಾಜರಿಲ್ಲ ಆ ಎಲ್ಲ ಸರ್ಕಲ್ನಲ್ಲಿ MT ಶೋ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಎಗ್ ಮಗು ಸೇವನೆ ಮಾಡಿಲ್ಲ, ಬನಾನಾ ಸೇವನೆ ಮಾಡಿದೆ ಅಂತ ಇಟ್ಕೊಳ್ಳೋಣ. ಹಾಗೆ ಜಸ್ಟ್ ಏನು ಮಾಡಬೇಕು? ಎಗ್ ಪಕ್ಕದಲ್ಲಿರ್ತಕ್ಕಂಥ ಬನಾನಾ ಒಂದು ಸರ್ಕಲ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ಆಟೋಮೆಟಿಕ್ಕಾಗಿ ಆ ಆಪ್ಷನ್ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾನೆ, ಕೆಳಗೆ ಸಬ್ಮಿಟ್ ಮಾಡಿದರೆ ಅದು ಚೇಂಜಸ್ ಅಪ್ಡೇಟ್ ಆಗುತ್ತೆ ಈ ರೀತಿಯಾಗಿ. ಸೊ ನೋಡಿ, ಇಷ್ಟೆಲ್ಲ ಆದಮೇಲೆ ನಾವೇನು ಮಾಡಬೇಕು? ಕೆಳಗಡೆ ಇರ್ತಕ್ಕಂಥ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, SNF ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್. ಇದೇ ರೀತಿಯಾಗಿ ಉಳಿದ ಎಲ್ಲ ತರಗತಿಗಳಿಗೂ ಕೂಡ ಮಾಡಬೇಕು. ಇದೇ ರೀತಿಯಾಗಿ ಎಲ್ಲ ತರಗತಿಗಳಿಗೆ ಮಾಡಿದ್ದಾದಮೇಲೆ
ಕೊನೆಗೆ ಮತ್ತೆ ಬ್ಯಾಕ್ ಬಂದುಬಿಟ್ಟು SNF ಪರ್ಚೇಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಫ್ರಾಮ್ ಡೇಟ್, ಯಾವ ಡೇಟಿನಿಂದ ಯಾವ ಡೇಟಿನವರೆಗೆ ನಾವು ಖರೀದಿ ಮಾಡ್ತಾ ಇದ್ದೇವೆ. ಇವತ್ತು ನಾನು ಇವತ್ತಿನ ಡೇಟಿಗೆ ಖರೀದಿ ಮಾಡಿದ್ದೇನೆ, ಇವತ್ತಿನ ಸಲುವಾಗಿ ಖರೀದಿ ಮಾಡಿದ್ದೇನೆ. ಸೊ 14/14 ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ ನಾವು ಏನು ಮಾಡಬೇಕು, ಡೌನಲ್ಲಿರ್ತಕ್ಕಂಥ ರೈಟ್ ಸೈಡಲ್ಲಿರ್ತಕ್ಕಂಥ ಪ್ಲಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಪರ್ಚೇಸ್ ಡೇಟ್, ಯಾವ ಡೇಟಿಗೆ ಖರೀದಿ ಮಾಡಿದ್ದೇವೆ, 14 ಡೇಟು, ಇವತ್ತಿನ ಡೇಟನ್ನು ಹಾಕ್ತಾ ಇದ್ದೇನೆ. ಬನಾನಾ ಖರೀದಿ ಮಾಡಿದ್ದೀವಿಯೋ ಅಥವಾ ಎಗ್ ಖರೀದಿ ಮಾಡಿದ್ದೀವಿಯೋ ಅಥವಾ ಎರಡೂ ಖರೀದಿ ಮಾಡಿದ್ದೀವಿಯೋ. ಸೊ ಅದನ್ನು ನಮಗೆ ಮೊದಲೇ ಲೆಕ್ಕ ಗೊತ್ತಿರುತ್ತೆ. ಸೊ ಇಲ್ಲಿ ಇವತ್ತು ನಾನು ನಮ್ಮ ಶಾಲೆಯಲ್ಲಿ 50 ಎಗ್ಸ್ಗಳನ್ನು ಖರೀದಿ ಮಾಡಿದ್ದೇನೆ. ಅದರ ಒಂದು ಎಗ್ಗಿನ ರೇಟ್ 6 ರೂಪಾಯಿ, ಎಷ್ಟಾಯಿತು, 300 ರೂಪಾಯಿ. ಬನಾನಾಸ್ ಇವತ್ತು ನಾನು ಖರೀದಿ ಮಾಡಿಲ್ಲ. ಸೊ ಕೆಳಗಡೆ ಡೌನ್ನಲ್ಲಿರ್ತಕ್ಕಂಥ ರೈಟ್ ಸೈಡಿಗೆ ಒಂದಿರ್ತಕ್ಕಂಥ ಬ್ಲೂ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಈ ರೀತಿ ಬರ್ತಾ ಇದೆ. ಒಂದು ನಿಮಿಷ, ಈಗ ನೋಡಿ ಡೌನಲ್ಲಿ ಸಬ್ಮಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೋಡಿ ಏನು ಬರ್ತಾ ಇದೆ, ಪರ್ಚೇಸ್ ಆರ್ಡರ್ ಸೇವ್ಡ್ ಸಕ್ಸಸ್ಫುಲಿ. ಅಂದರೆ ನೋಡಿ ನಾವು ಇವತ್ತು ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಅಮೌಂಟಲ್ಲಿ ಪರ್ಚೇಸ್ ಮಾಡಿದ್ದೀವಿ. ನೋಡಿ 50 ಎಗ್ಸ್ ಪರ್ಚೇಸ್ ಮಾಡಿದ್ದೀವಿ, ಒಂದು ಎಗ್ಗಿನ ರೇಟ್ 6 ರೂಪಾಯಿ, 300 ರೂಪಾಯಿ ಇವತ್ತು ಖರ್ಚು ಮಾಡಿದ್ದೇವೆ. ಸೊ ಎಷ್ಟೆಲ್ಲ ಪ್ರೊಸೆಸ್ ಫಾಲೋ ಮಾಡಿದ್ದೀವಿ ನೋಡಿ. STS ಅಟೆಂಡೆನ್ಸ್ ಹಾಕಿದ್ದೇವೆ, ನಂತರ ಟೀಚರ್ ಅಟೆಂಡೆನ್ಸ್ ಹಾಕಿದ್ದೇವೆ STSನಲ್ಲಿ, ಆಮೇಲೆ ಸಿಂಕ್ ಮಾಡಿದ್ದೇವೆ. ಸಿಂಕ್ ಮಾಡಿರೋದು MDM, STS MDMನಲ್ಲಿ ಓಪನ್ ಮಾಡಿಬಿಟ್ಟು STS MDM ಬೆನಿಫಿಷರಿನಲ್ಲಿ ಮೀಲ್ ಮತ್ತು ಮಿಲ್ಕ್ ಅಟೆಂಡೆನ್ಸ್ ಹಾಕಿದ್ದೇವೆ. ಆಮೇಲೆ CCH ಅಟೆಂಡೆನ್ಸ್ ಹಾಕಿದ್ದೇವೆ. ಆಮೇಲೆ ಇಲ್ಲಿ ಕೂಡ ಸಿಂಕ್ ಮಾಡಿದ್ದೇವೆ. ನಂತರ SNF ಎಂಟ್ರಿ ಮೂಲಕ ಎಗ್ಸ್ ಬನಾನಾಸ್ಗಳನ್ನು ಹಾಕಿರೋದನ್ನು ಸಬ್ಮಿಟ್ ಮಾಡಿದ್ದೇವೆ. ನಂತರ SNF ಪರ್ಚೇಸ್ ಮಾಡಿದ್ದೇವೆ. SNF ಪರ್ಚೇಸ್ನಲ್ಲಿ ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿದ್ದೇವೆ ಅಮೌಂಟ್ ಕೂಡ ಹಾಕಿದ್ದೇವೆ. ಸೊ ಇದೆಲ್ಲ ಪ್ರೊಸೆಸ್ ಮಾಡಿದರೆ ಮಾತ್ರ ನಮ್ಮ ಒಂದು ಡೈಲಿ ಮಿಲ್ಕ್ ಮತ್ತು ಡೈಲಿ ವಿದ್ಯಾರ್ಥಿಗಳ ಹಾಜರಾತಿ ಸಕ್ಸಸ್ಫುಲ್ ಆಗುತ್ತೆ. ಸ್ವಲ್ಪ 1-2 ದಿವಸಗಳಿಂದ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ, ಮತ್ತು ತುಂಬ ಸ್ಲೋ ಆಗ್ತಾ ಇದೆ ಒಂದು ಸರ್ವರ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಹೀಗಾಗಿ ಎಲ್ಲ ಒಂದು ಕೆಲಸಗಳು ತುಂಬ ಸ್ಲೋ ಆಗಿ ಆಗ್ತಾ ಇದೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಥ್ಯಾಂಕ್ ಯು ವೆರಿ ಮಚ್.